ನಮಸ್ಕಾರ. ನನ್ನ ಹೆಸರು ಮಲ್ಲು ಕುಂಬಾರು, ಸಾಮಾಜಿಕ ಹೋರಾಟಗಾರ. ಇವತ್ತು ಏನು ಟ್ರಾನ್ಸ್ಜೆಂಡರ್ ಸಮುದಾಯದ ಶಕ್ತಿ ಯೋಜನೆಯಲ್ಲಿ ಆಗ್ತಾ ಇರುವಂಥ ಜಿಲ್ಲೆಗಳ ಸಮಸ್ಯೆನ ಕುರಿತು ಇವತ್ತು ದೊಡ್ಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಜಿಲ್ಲಾ ಸಾರಿಗೆ ಇಲಾಖೆಯಲ್ಲಿ ಪ್ರಯಾಣಿಸುವಾಗ ಟ್ರಾನ್ಸ್ಜೆಂಡರ್ ಗುರುತಿಸುವಿಕೆಗಳ ಬಗ್ಗೆ ಶಕ್ತಿ ಯೋಜನೆಯಲ್ಲಿ ಹಿಂಸೆ, ದೌರ್ಜನ್ಯ, ಬಹಿಷ್ಕಾರಗಳು ನಡೀತಾ ಇದ್ದಾವೆ. ಇದು ನಿಲ್ಲಬೇಕು. ಮತ್ತು ಈ ಜಿಲ್ಲೆಯಲ್ಲಿ ಸುಮಾರು 200ಕ್ಕಿಂತ ಜಾಸ್ತಿ ಕೇಸ್ಗಳಾಗ್ತಾ ಬರ್ತಾ ಇದ್ದಾವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಜಿಲ್ಲಾ ನಿಯಂತ್ರಣಾಧಿಕಾರಿಗಳಿಗೆ ಹೇಳಿದರೆ ಯಾವುದೇ ಕ್ರಮಗಳು ಆಗ್ತಾ ಇಲ್ಲ. ಕ್ರಮಗಳು ಆಗದೇ ಇರೋದ್ರಿಂದ ದಿನನಿತ್ಯ ಹಿಂಸೆ, ದೌರ್ಜನ್ಯಗಳು, ನಿಂದನೆಗಳು ಅನುಭವಿಸ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ ಬೇರೆ ಬೇರೆ ವೈವಿಧ್ಯತೆಗಳಿರೋ ಸಮುದಾಯ. ಹಾಗಾಗಿ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತಾ ಇದ್ದೀವಿ, ಈ ಯೋಜನೆ ವ್ಯವಸ್ಥಿತವಾಗಿ ಈ ಜಿಲ್ಲೆಯಲ್ಲಿ ಜಾರಿ ಆಗಬೇಕಾದ್ರೆ ಇಡೀ ಜಿಲ್ಲಾಡಳಿತಕ್ಕೆ ಜಾಗೃತಿ ಆಗಬೇಕು. ಎರಡನೇದು, ಜಿಲ್ಲಾ ಸಾರಿಗೆ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಟ್ರಾನ್ಸ್ಜೆಂಡರ್ ವೈವಿಧ್ಯತೆಗಳ ಬಗ್ಗೆ ಜಾಗೃತಿ ಆಗಬೇಕು. ಮತ್ತು ಹಿಂಸೆ, ನಿಂದನೆಗಳು ತತ್ಕ್ಷಣ ನಿಲ್ಲಬೇಕು. ಇದು ನಿಲ್ಲದೆ ಹೋದರೆ ನಾವು ಉಗ್ರ ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಈ ವ್ಯವಸ್ಥೆ ವಿರುದ್ಧ. ಈ ಜಿಲ್ಲೆಯಲ್ಲಿ ಇರೋದೇ ಜನ 2,500 ಒಳಗಡೆ ಇರುವಂಥ ಜನ. ಅಧಿಕೃತವಾಗಿ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 1,250 ಜನ ಟ್ರಾನ್ಸ್ಜೆಂಡರು. ಅದರಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಡ್ ನೀಡಿದ್ದು 250ರಿಂದ 300 ಜನಕ್ಕೆ. ಇನ್ನೂ ಹಂತ ಹಂತವಾಗಿ ID ಕಾರ್ಡ್ ಇಶ್ಯೂ ಆಗೋಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮುಖಾಂತರ ಕಾರ್ಡ್ಗಳು ಇಶ್ಯೂ ಆಗ್ತಾ ಇದ್ದಾವೆ. ಮತ್ತು ಕೆಲವೊಂದು ಜನರ ID ಕಾರ್ಡಲ್ಲಿ, ಆಧಾರ್ ಕಾರ್ಡಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಇದೆ. ಸಾರಿಗೆ ಇಲಾಖೆಗೆ ಏನು ಬೇಕು, ಇವರು ಟ್ರಾನ್ಸ್ಜೆಂಡರ್ ಇದ್ದಾರಾ ಇಲ್ವಾ ಅಂತೇಳಿ ಒಂದು ಗುರುತು ಬೇಕು. ಆ ಗುರುತು ಆಧಾರ್ ಕಾರ್ಡಲ್ಲಿ ಟ್ರಾನ್ಸ್ಜೆಂಡರ್ ಇದ್ದರೆ 0 ಟಿಕೆಟನ್ನು ಕೊಡಿ, ವೋಟರ್ ಐಡಿಯಲ್ಲಿ ಟ್ರಾನ್ಸ್ಜೆಂಡರ್ ಇದ್ದರೆ ಶಕ್ತಿ ಯೋಜನೆಯಲ್ಲಿ ಟಿಕೆಟನ್ನು ಇಶ್ಯೂ ಮಾಡಿ. ಯಾವುದೂ ಇಲ್ಲದೆ ಇದ್ದರೆ ಅದನ್ನು ಹೊರತು ಕಾರ್ಡ್ ಯಾವುದು ಗುರುತಿಸುವಿಕೆ ಇಲ್ಲದೆ ಹೋದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಡನ್ನು ಮಾನ್ಯ ಮಾಡಿ ಅಂತೇಳಿ ನಿಮ್ಮ ಡಿವಿಷನ್ ಸಾರಿಗೆ ಇಲಾಖೆ ಕಲ್ಯಾಣ ಕರ್ನಾಟಕದಿಂದ ಸರ್ಕ್ಯುಲರ್ ಇದೆ, ಆದೇಶಗಳಿದ್ದಾವೆ. ಎಲ್ಲ ಇದ್ದರೂ ಸಹ ದಿನನಿತ್ಯ ಕಂಡಕ್ಟರ್ಗಳಿಂದ ಈ ಸಮುದಾಯಕ್ಕೆ ಹಿಂಸೆ, ದೌರ್ಜನ್ಯ ನಡೀತಾ ಇರೋದ್ರಿಂದ ಇವತ್ತು ಉಗ್ರವಾಗಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡುವಾಗ ಇವತ್ತು ಬೆಳಗ್ಗೆ ಇಶ್ಯೂ ಆದ ತಕ್ಷಣ ಎಲ್ಲ ನಾವು ಸಾರಿಗೆ ಇಲಾಖೆಯ ಬಸ್ ನಿಲ್ದಾಣಕ್ಕೆ ನಾವು ಬಂದು ಎಲ್ಲ ಇಲ್ಲಿ ಕುಂತಿದ್ದೀವಿ. ಸ್ಥಳೀಯವಾಗಿ ನಮಗೆ ಅಪರ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ತಗೋತೀನಿ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರಿಗೆ ನಾವು ಪತ್ರವನ್ನು ರವಾನಿಸ್ತಾ ಇದ್ದೀವಿ. ಇಲ್ಲಿಯೇ ಜಿಲ್ಲಾ ನಿಯಂತ್ರಣಾಧಿಕಾರಿಗಳಿಗೂ ನಾವು ಇದನ್ನು ಹೇಳ್ತಾ ಇದ್ದೀವಿ, ಇದು ಲಾಸ್ಟು. ಮರುಕಳಿಸದೇ ಇರುವಂಗೆ ನೀವು ಜಾಗೃತರಾಗಿ ನಿಮ್ಮ ಸಾರಿಗೆ ಇಲಾಖೆಯನ್ನು ಜಾಗೃತಗೊಳಿಸಬೇಕು. ಜಾಗೃತಗೊಳ್ಳದೆ ಹೋದರೆ ಈ ಯೋಜನೆ ಬಂದ್ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರ, ವಿಜಯಪುರ. मैं हूं शाहरुख पठान। मैं बसवन भाग्यवाड़ी से बिलोंग करता हूं। देख लीजिए, मैं ऐसे हमारे जैसे लोग तो बहुत हैं। हाँ, ऐसे बैठने वाले भी हैं, उठने वाले भी हैं। हमारे कम्युनिटी हमारे जो सब लोग समुदाय है, हम 2,000 से 2,500 लोग हैं, समझे। 2,000 से 2,500 लोग हैं। तो हम सब लोग मिलके क्या करते हैं, आधे लोग जो अपने भगवान बताकर लोग को समझा बुझाकर पेट भरते हैं, और आधे लोग डांस करके इधर उधर घूम के अपना पेट का गुजारा मांगते हैं। एक लिए क्या है, भिक्षा यानी कि भीख मांग के 4 लोग के अंदर खाते हैं। तो इसीलिए हम इसके ऊपर हमें जो हमको दिया गया है, यानी कि हमको टीजे कार्ड करके हमें लोग, हमारे समुदाय के लोग हैं, जो हमारे पूरे एटेंशन के लोग हैं, वो हमको एक कार्ड बना के दिया है। इसलिए बना के दिए क्योंकि हम कहाँ पर भी जा सके, आ सके। क्योंकि शक्ति योजना कार्ड जो हमको बनाया दिया है वो 0 टिकट का बनाया दिया है। हमको घूमने के लिए, बैठने के लिए, उठने के लिए बनाया दिया है। अगर वो नहीं दिए तो भी हमको कुछ कंप्लेंट नहीं है, क्योंकि हम कैसे भी जाके भीख मांग के खा के ला के उनको दे सकते हैं, उनको भर सकते हैं। ऐसा कुछ नहीं है, क्योंकि हम 2,000 से 2,500 लोग हैं। हम किधर भी कैसे भी हमारी ज़िंदगी हमको गुजार सकते हैं। कहाँ डांस में गुजार सकते हैं, कहाँ भगवान बोल के भी कर सकते हैं, कहाँ जाकर हम भीख मांग के भी हम खा सकते हैं। इतना हमारा तो वैलिडिटी है, क्योंकि हम जैसे लोगों को हमारे घर के लोग ने हमको बाहर निकाल दिया। अब ऐसे लोग भी कितने ज़्यादा होंगे, इतने लोग करके नहीं है, हर एक देश में हो, या हमारे गांव कर्नाटक में हो या महाराष्ट्र में हो, ऐसे पैंट शर्ट वाले तो कितने लोग रहेंगे। फिर उनको भी ऐसा, हम जो लोग हैं जो हमको टीजे कार्ड करके बना के दिए हैं हमको घूमने के लिए, फिरने के लिए, ऐसे पैंट शर्ट के लोग कितने रहेंगे। फिर उनके साथ में अन्याय करने लोग, यानी कि अन्याय कर रहे हैं, यानी तुम ऐसे साड़ी पहन के क्यों, साड़ी पहन के क्यों नहीं है, तुम ऐसे, तुम्हारा लेडीज़ का नाम क्यों नहीं है, तुम्हारा जेंट्स का नाम क्यों है। तो हमसे सवाल पूछेंगे तो पब्लिक हमको क्या समझेगी, पब्लिक हमको क्या समझेगी, पब्लिक समझेगी अरे ये तो हिजड़ा है, अरे ये तो छक्का है, ऐसे समझेंगे लोग हमको। तो हमारे नाम की बदनामी हो जाएगी, हम कहीं भी नहीं रहेंगे। क्योंकि हमारे जैसे लोग पलना है तो बहुत मुश्किल से पल रहे हैं। कोई रिक्शा चला के पल रहा है, कोई खा के पल रहा है, कोई फिर के पल रहा है, तो भी हम 5-6
पेट वाले हैं तो हम किधर नहीं जा सकते, तो अपने अपने गुजारे में हम हैं। तो हमारा देखो, हमारे पूरा गांव गली में हो या हमारे गांव के अंदर हो, हमारा तो इशू हो गया, हम सारे गांव के अंदर इशू है। तब भी हम अपने जीने के लिए, हम खाने के लिए हम गांव गांव को जाते हैं, हम डांस प्रोग्राम करते हैं, यहाँ कहीं तो गाना बजाना करते हैं, हमारा पेट का रास्ता हम देखते हैं, हमारा पेट पालते हैं। तो सारे लोग हमको जो है, हमारा जो हक है वो हमारे हक को लिए हम इतना गोलमाल कर रहे हैं। हमारे हक के बारे में ना किसी का हम हक छीनना नहीं जानते, ना किसी का हक हम मारना नहीं जानते, ना किसी के हक पे हम ताला नहीं कर लगा सकते, क्योंकि हमारा जो अधिकार है, जो हमारा हक है, वो हक के ऊपर हम चलने वाले हैं। इसलिए हमने जो ये निर्णय लिया है, क्योंकि बस स्टैंड में बैठना ये सब हमारे जो जोगती हैं, हिजड़े लोग हैं, जो हमारे किन्नर समाज के सब लोग हैं, जो स्ट्राइक कर रहे हैं, जो हमारे हक के लिए कर रहे हैं। डीसी ने जो हमको डीजे कार्ड दिया है, वो डीजे कार्ड के ऊपर अगर वो सिग्नेचर दिया है तो फिर इन लोगों को क्यों परेशानी, क्यों हमको क्यों परेशान कर रहे हैं? तूने आदमी का ड्रेस ही क्यों डाला है, उसमें लेडीज़ का नाम क्यों नहीं है? ये 10 बार हमको बोल के सुनाया जा रहा है, 10 बार हमने कंप्लेंट दिया है, 10 बार हमने फॉर्म को इशू किया है, तो भी हमारा ना गवर्नमेंट हमको इशू कर रही है, ना गवर्नमेंट हमको उस नतीजे पर हमको पहुंचने के लिए दे रही है। तो हम सब लोग से यही निवेदन करते हैं, यही मेरा हाथ जोड़ के निवेदन करते हैं कि हम जैसे लोगों को और हम जो साड़ी जो पहने हैं सब लोग को, सबको अपनी निगाह से देखे, अपने बच्चों की निगाह से देखे, अपने लोगों की निगाह से देखे। बस मैं अपने बात को ख़त्म करूँ। मेरा नाम है शाहरुख पठान, मैं बसंत भाग्यवाड़ी से मैं बिलोंग करता हूँ। ನಾವು ಹಳ್ಳಿಯಾಗ ದಿನ ಹೊತ್ತಂತೂ ನಮ್ಮ ಕೆಲಸಕ್ಕೆ ನಾವು ಹೋಗೋರು, ಸಮುದಾಯಗೋಸ್ಕರ ಹೋಗೋರು ನಾವು. ಹಳ್ಳಿ ಒಳಗೆ ಹೋಗ್ಬೋದು, ಮತ್ತು ಸಿಟಿ ಒಳಗೆ ಹೋಗ್ಬೋದು, ಬಸ್ ಸ್ಟ್ಯಾಂಡ್ ಹೋಗ್ಬೋದು, ಅಲ್ಲಿ ಹೋಗ್ಬೋದು. ಆ ಅರ್ಥನೇ ಅವ್ರಿಗೆ ಏನು ಗೊತ್ತಾಗಲ್ಲ. ನೀವು ಬಸ್ಸಿಗೆ ಏರಿದ ತಕ್ಷಣ ಈ ಕಾರ್ಡ್ ಕೊಟ್ಟ, ಈ ಕಾರ್ಡ್ ಏನದ ಬರೀ ಹೀಗೆ ನೋಡೋದು ಮತ್ತು ಹೀಗೆ ನೋಡೋದು. ಅಕ್ಷರ ಸಣ್ಣವ್ರಿ, ಅವ್ರಿಗೆ ಒಬ್ರಿಗೆ ಸಾಲಿ ತುಸ್ಸರ್ ಕಲ್ತವ್ರು ಏನಾದ್ರು ಸುಮ್ಮನೆ ನೌಕರಿ ಮೇಲೆ ಬಂದಿರ್ತಾರೆ. ಕಂಡಕ್ಟರ್ ನಾನು ಅಂದ್ಬಿಟ್ಟಿರಿ, ಅವ್ರಿನ್ನೂ ವಾದ ಐತ್ರಿ. ಈ ಕಂಡಕ್ಟರ್ ಯಾರು ಕದ ಆಧಾರ್ ಕಾರ್ಡ್ ತೆಗಿ, ಆಧಾರ್ ಕಾರ್ಡ್ನಾಗೂ ಇದೆ, ಇದ್ರಾಗೂ ಇದೆ. ನಮ್ಮ ಹೆಸರು ಬದಲಾವಣೆ ಇಲ್ಲಪ್ಪ. ನಮ್ಮ ಸಂಘಿನ ಬಗ್ಗೆ ಟ್ರಾನ್ಸ್ಜೆಂಡರ್, TG, ಅಲ್ಪಸಂಖ್ಯಾತರದು ಮಂಗಲಮುಖಿಯ ಸಂಘಿ ಕೊಟ್ಟಾರ ಅಂತ ನಾ 16 ಸಲ ಹಲವಾರು ದಿನ ಹೇಳಿದ್ರು ಅವ್ರಿಗೆ ಅರ್ಥ ಆಗಲಿ. ನೀವು ಏನು ಅವ್ರದ್ದೇನು ಕುರುಪ್ ತೊಗೊಂಬರತ್ತೆ, ಇಟ್ಟು ಮೊಬೈಲ್ನಾಗ ನಾವು ಏನು ಕುರುಪ್ ತೊಗೊಂಡು ಬಸ್ಸಿನಾಗ ಅವ್ರಿಗೆ ನಮ್ಗೆ ಬೀದಿ ವಾದವಾದಿ ರಿಸ್ಕ್ ಬೇಕಾದ್ರೆ ಅವ್ರು ನನಗೆ ಬೈಯೋದು, ಅವ್ರಿಗೆ ನಾ ಬೈಯೋದು. ನನಗೆ ನನಗೊಮ್ಮೆ ಸುರ್ಪುರ ಶಾಪುರ ಬಸ್ಸಿಗೆ ಒಮ್ಮೆ ಆಗ್ಯದ್ರಿ, ಮತ್ತು ಮುದ್ದೇಬಾಳ ಬಸ್ಸಿಗೆ ಒಮ್ಮೆ ದೇವ್ರಪುರಿಗೆ ಬರೋಗ್ಯದ, ಒಮ್ಮೆ ಇಲ್ಲೇ ಬಿಜಾಪುರಿಂದ ಯಲಗೋಡ ಬಸ್ಸಿಗೆ ಹೋಗೋ, ದೇವ್ರಪುರಿಗೆ ಮುಖ ಬಸ್ಸಿಗೆ ಒಮ್ಮೆ ಆಗ್ಯದ್ರಿ. ನಮ್ಮ ಜೋಗಾಪುರಿ ಇಟ್ಟೆಲ್ಲ ಹಲವಾರು ದಿನದ 2 ದಿನ ಹೋಗಲ್ಲ, 4 ದಿನ ಹೋಗಲ್ಲ. ನಾವು ಇಟ್ಟೆಲ್ಲ ಇದ್ದಾಗ ಓಡಾಡ್ತೀವಿ, ಇಟ್ಟು ಹೋರಾಟ ಮಾಡ್ತೀವಿ. ನಾವು ಓಡಾಡೋ ಅನುಭವ ಇದ್ದರು ನಾವು ಹೊಡೆದು ಅವ್ರು ಹೇಳಿದ್ರು ಅವ್ರಿಗೆ ಅರ್ಥ ಆಗಿಲ್ಲ. ಕಂಡಕ್ಟರ್ಗಳಿಗೆ ಒಬ್ರು ಮಾಹಿತಿ ಒಬ್ರು ಮಾಹಿತಿ ಇಲ್ಲ. ನೀವು ಯಾರು ಕೊಟ್ಟಾರ ಅಲ್ಲಿ ಹೋಗಿ ಕೇಳಿ, ಇಲ್ಲಿ ತೆಳಗ ಇದು ನಮ್ಗೆ ನಡೆಯಿಲ್ಲ ಕಾಡ, ಆಧಾರ್ ಕಾರ್ಡ್ ತೊಗೊಂಬ, ಹೆಣ್ಣತ್ತು ಹೆಸರು ಹಾಕೋವ, ಹೆಣ್ಣತ್ತು ಹೆಸರಿದ್ರೆ ನಾವು ಕೊಡ್ತೀವಿ, ಕೊಡೋಂಗಿಲ್ಲ. ಇಲ್ಲಿ ತೆಳಗ ತರ್ಬ ಗಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಬೇಕಾದ್ರೆ ಹೋಗ್ರಿ, ನಾನು ಒಯ್ಯಿರಿ ಪೊಲೀಸ್ ಸ್ಟೇಷನ್ ವರ್ಕರ್ ಮಾಡೋದು. ನಿಮ್ಮ ಸಾಹೇಬ್ರು ಬರಲಿ, ನಮ್ಮ ಸಾಹೇಬ್ರು ಬರಲಿ, ಸ್ಟೇಷನ್ ಮಾಡಿ ಸ್ಟೇಷನ್ಗೆ ಮಾಡೋಣ ವರ್ಕರ್ ಅಂದ್ರೆ ಅದಕ್ಕೂ ಕಮ್ಮಿ ಹೋಗಿ ನೀವು ಸ್ಟೇಷನ್ಗೆ ಗಾಡಿ ತರಬಂದ್ರೆ ತರಬಾಗಿಲ್ಲ ರೀ. ಅಲ್ರಿ ನಾ ಏನತ್ತೀನಿ ಅವ್ರಿಗೆ, ಗಾಡಿ ತರಬಂದ್ರೆ ತರಬಾಗಿಲ್ಲ. ನಮ್ಮದು ಭಾಳ ಕೇರ್ ಮಾಡ್ಯಾರಿ, ಭಾಳ ಕೇರ್ ಅಂದ್ರೆ ಭಾಳ ಕೇರ್. ನಮ್ಮ ಯಾಕೆ ಕರ್ಮ ತೋದ್ರ, ನಮ್ಮ ಇವ್ರು ಏನು ನಾವು ಕುರಿ ನಾಯಿ ಬೇಕು, ನಾವು ಮನುಷ್ಯರು ಹೌದಲ್ರಿ. ನಾವು ಕಾನೂನು ಬಗ್ಗೆ ಕೇಳಬೇಕಿಲ್ಲ, ಎಲ್ಲ ಅರ್ಥ ಮಾಡಿ ಕೇಳಿದ್ರು ಅವ್ರಿಗೆ ಅರ್ಥ ಆಗಲಿಲ್ಲ. ನಾ ಏನು ಮಾಡಬೇಕು, ನನಗೆ ಬೇಕಾದ್ರೆ ಬೀದಿ ಆದರೂ ಅವ್ರಿಗೆ ಏನದ ಈ ಥರ ಈ ಮೊಬೈಲಾಗ ಕುರುಪ್ ಅವ್ರಿಗೆ ಹ್ಯಾಂಗೆ ಹೊಡ್ಕೊಳ್ಳ ಸಾಲಿ ಕಲ್ತಿಲ್ರಿ. ನನಗೆ ಓದಲು ಬರಲ್ಲ. ಈ ಸದ್ಯ ಮೊಬೈಲ್ ಆದ್ರಿ, ಇದೇ ನಾನು ಫೋನ್ ಹತ್ತಲ ಬರಲ್ಲ. ಮೊಬೈಲ್ ಹೊಟ್ಟು ಸರ್ಚ್ ಮಾಡಿ ಇಂಥವ್ರು ಕಲ್ತವ್ರಿಗೆ ಮ್ಯಾಟ್ರಿಗೆ ಬೇಡಿಕೆ ನೋಡ್ರಿ. ನಮ್ಮದು ಬಸ್ ಫ್ರೀ ಆಗ್ಯದ್ರಿ, ಆಗುದ್ರು ಈಗ ವಾದ ಮಾಡ್ಲಕತ್ತಾರೆ ಕಂಡಕ್ಟರ್. ಬಸ್ ಫ್ರೀ ನಮ್ಮ ಕಾಳ ಆಗಿಲ್ಲ ಕೊಟ್ಟಾರಲ್ರಿ, ಮ್ಯಾಗಿಂದ ಆದೇಶ ಆಗ್ಯದ. ಇದ್ರ ಯಾಕೆ ವಾದ ಮಾಡ್ತೀರಿ? ಅದ್ರ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ DC ಆಫೀಸ್ ಬಂದೆವು, ಅಲ್ಲಿ ಬಸ್ ಡಿಪೋಗೆ ಹೋಗಿ ಕಂಟ್ರೋಲ್ ಹೇಳಿವಿ. ಇಲ್ಲಿ ತಾಲೂಕದಾಗ ಇಲ್ಲಿ ಸಿಂದಗಿ ಆಫೀಸ್ದಾಗ ಮತ್ತು ಬಿಜಾಪುರ ಕಂಟ್ರೋಲ್ ನಮಗೆ ವಾದ ಬಂದಿದೆ. ನಾ ಕಂಟ್ರೋಲ್ ಮೇಗೆ ಹೋಗಿದ್ದೆ. ಇದು ನೋಡಿ ಮೊದಲು ಹೋಗಿ ತಾವು ಮುಂದೆ ಹೋಗೋದಕ್ಕೆ ಜೋರವರಿ ಮಾತಾಡೀನಿ. ಇಲ್ಲೇ ಬಿಜಾಪುರದ ಏನು ಮಾತಾಡ್ತೀನಿ ನಿನ್ನ ಸಮುದಾಯ ನಮ್ಮದು ನೋಡು. ನಾವು ಅರ್ಥ ಇಲ್ಲ ಹೇಳ್ತೀವಿ. ಒಟ್ಟು ಕೇರ್ ಮಾಡ್ತಾರೆ ಕಿಗ್ಗಳ. ಇವ್ರು ಯಾರು ಏನು ಅನ್ನೋದು ಒಟ್ಟು ದಾದಿಲ್ಲ ನಮ್ಗೆ, ಒಟ್ಟು ದಾದ ಮಾಡಲ್ಲ. ಮನುಷ್ಯರು ಹೌದಲ್ಲ. ನಾವು ಇದಕ್ಕೊಂದು ವಿಚಾರ ಮಾಡಬೇಕು. ಇದಕ್ಕೊಂದು ನನ್ನ ಹೆಸರು ದಾವಲ್ ಸಾಬ್ರಿ, BB ಜಾನ. ಅದು ಇದು TG ಕಾರ್ಡ್ ರೀ. ಇದು ತೋರಿಸ್ದೇವ್ರಿ, ಅವ್ರು ತೋರ್ಸ ನಾವು ಹಿಂಗ ನೋಡಕ್ಕೆ ಏನಂದ್ರಿ ಇದ್ರದ್ದು ಇದ್ರದ್ದು ಏನಂತಾರದು ಡೇಟ್ ಆಫ್ ಬರ್ತ್ ಇದ್ರದ್ದು ಮುಗ್ದದ, ಈಗ ನಡೆಯಲಿದು ದುಡ್ಡು ಕೊಡುವಂತ ಅವ ಅಂದ್ರಿ. ನಾ ಏನಂದೆ, ಯಾಕೆ ನಡೆಯಲ್ಲ, ನೀವು ಎಲ್ಲಿ ಹೋಯ್ತಿರಿ ಒಯ್ರಿ, ನಾ ಅಲ್ಲಿಗೆ ಬರ್ತೀನಿ ತಾ ಅಂದ್ರಿ. ದೇವ್ರಿಪ್ರಿಗೆ ನಡುರಿ ಈಗ ರೀ ಸರ್, ದೇವ್ರಿಪ್ರಿಗೆ ನಡು ನಮ್ಗೆ ಇಳಿ ಅಂದ್ರಿ. ನಾವು ಇಳಿಯಲ್ಲ ಅಂದೆವು. ನೀ ಎಲ್ಲಿ ಹೋಯ್ತು ಒಯ್, ನಾವು ಅಲ್ಲಿಗೆ ಬರ್ತೀವಿ ಅಂದೇವ್ರಿ. ಆದ್ರೆ ಏನಾದ್ರು ನಾವು ಇದೇ ನಡೆಸ್ತೀವಿ. ನಾವು ಇದರಿಂದ ನಾವು ಬಂದೀವಿ, ಮನೆಯಲ್ಲಿ ಸ್ಟ್ರೈಕ್ ಮಾಡೋದು ನಾವು ಇದೇ ತೊಗೊಂಬಂದೀವಿ. ಇದರಿಂದ ನಡೀತದ. ಸುಮ್ಮನೆ ನಮ್ಗೆ ಕಾಡಿಸ್ಬೇಡ್ರಿ, ಟಿಕೆಟ್ ಕೊಡೋಣ ಇದು ಗೊತ್ತಾಗಿರಿ ಮಾಡೋಣ. ಟಿಕೆಟ್ ಕೊಟ್ಟಾರಿ, ಅಲ್ತನ ಕೊಟ್ಟಿದ್ದಿಲ್ಲ ರೀ ನಮ್ಗೆ. ಜೋರಾಜೋರಿ ಮಾಡೋಣ ಕೊಟ್ಟಾರಿ, ಅಲ್ತನ ಕೊಡಲಾಗಿದ್ರೆ ನಾವು ಇಳಿಯಲಾಗತ್ತೀರಿ ಸರ್ ಅವ್ರು. ಇಷ್ಟ
ನಾವು ಇಲ್ಲಿ ಬಿಜಾಪುರಕ್ಕೆ ರೀ ಸರ್ ಈಗ ಸದ್ ಬರಲ್ರಿ ಸ್ಟ್ರೈಕ್ ಮಾಡಲಿ ಹೊಂಟಿದೇವ್ರಿ ಇಲ್ರಿ ಕಂಡಕ್ಟರ್ ಹೆಸರು ಅಷ್ಟು ಇದು ಮಾಡ್ಲಿರಿ ಟಿಕೆಟ್ ಕೊಡೋಣ ಬಿಟ್ಟವ್ರಿ ಇಲ್ಲಾಂದ್ರೆ ತಗೋ ಇನ್ನೊಂದ್ಸರಿಗೆ ಅಂದ್ರೆ ತಗೋತೀವ್ರಿ ಸರ್ ಗಾಡಿ ನಂಬರ್ ಇದೆ ಸರ್. ಹಾಂ ಆಯ್ತ್ರಿ ಟಿಕೆಟ್ ಐತ್ರಿ ಸರ್ ಡಿಶಿಯರ್ ಕೊಟ್ಟಿದ್ದಾರೆ ಸರ್ ನಮಗೆ. ಇದು ನಮ್ಗೆ DC ಅವ್ರು ಕೊಟ್ಟಾರಿ ಇಲ್ರಿ ಅವರು ಹಿಂಗಂತಾರ ಯಾವ ಕೊಟ್ಟಾನ ಇದು ಏನು ಕೊಟ್ಟಾನ ಈ ಥರ ಮಾತಾಡ್ತಾರ್ರಿ ಅವರು ಮತ್ತೆ ಹಂಗೆ ಮಾತಾಡ ಬಳಕ ಅವ್ರು ಅಂಥವ್ರಿಗೆ ಮಾತಾಡೋದ್ ಬಳಕ ನಮ್ಗೆ ಮಾತಾಡಲ್ರಿ ಸರ್ ಅವರು ನಮ್ಗೆ ಈಗ ಸದ್ ಫ್ರೀ ಆಗ್ರಿ ಸರ್ ಇದು ಹಾಂ ರೀ ಕಂಡಕ್ಟರ್ಗಳು ನಾವು ಹೇಳ್ಕೊಬೇಕ್ರಿ ನಮ್ಗೆ ಯಾವ ತೊಂದರೆ ಆಗ್ಬೇಡ್ರಿ ಸರ್ ಈ ಥರ ಆಗ್ಬೇಕ್ರಿ ಎಲ್ಲರಿಗೂ ಕಷ್ಟ ಭಾಳ ಬರ್ಲತ್ತದ ಸರ್ ಪ್ಯಾಂಟ್ ಶರ್ಟ್ ಮೇಲೆ ಇರ್ತಾರೋ ಸೀರೆ ಮೇಲೆ ಇರ್ತಾರೋ ಹೆಂಗ ನಾನಾ ಥರ ಇರ್ತಾರ್ರಿ ಆದ್ರೆ ಅವ್ರಿಗೆ ಬಿಡ್ಬೇಕ್ರಿ ಸರ್ ಹಾಂ ಸರ್ ಅದಾವ್ರಿ ಸರ್ ಕಾರ್ಡ್ಗಳು ಇದ್ದಲ್ಲೇ ನಾವು ಬೀಳ್ತೀವಿ ಸರ್ ನಮ್ಮ ಹೆಸರು ಸೈಪನ್ ಅಂತೇಳಿ